ಏನಿದು ಯಾಕೆ ಅಳ್ತಿದ್ಯಾ? ಅಳೋ ಸಮಯನ ಇದು? ಯಾರಾದ್ರೂ ಏನಾದ್ರು ಅಂದ್ರ? ಅರ್ಜುನ, ನನ್ನಿಂದ ಒಂದು ದೊಡ್ಡ ತಪ್ಪಾಗೋಗಿದೆ ಕಣೋ. ಅದನ್ನ ನೀನೇ ಸರಿಪಡಿಸ್ಬೇಕು ಅರ್ಜುನ. ಪ್ಲೀಸ್, ನೀನೇ ಸರಿಪಡಿಸ್ಬೇಕು. ನಿನ್ನಿಂದ ತಪ್ಪ? ಅದು ದೊಡ್ಡ ತಪ್ಪ? ನೋ ಚಾನ್ಸ್, ನಾನ್ ನಂಬಲ್ಲ. ಅರ್ಜುನ ಸಾಕು, ನಿನ್ ಹಾಳಾದ ನಂಬಿಕೆಗಳನ್ನ ಪಕ್ಕಕ್ಕಿಡು. ಅದಕ್ ನಾನು ಯೋಗ್ಯಳಲ್ಲ ಅರ್ಜುನ. ಅವತ್ ನಾನು ನಿಸ್ಸಹಾಯಕ ಹೆಣ್ಣು, ಇವತ್ ನಾನು ಅಸಹಾಯಕ ಹೆಣ್ಣು. ತಾಯಿಗಿರ್ಬೇಕಾದ ಕನಿಷ್ಠ ಗುಣಗಳು ನನ್ನ ಹತ್ರ ಇಲ್ಲ ಕಣೋ. ನನ್ನಿಂದ ನಿನ್ಗೂ ಸೇವಂತಿಗೂ ದೊಡ್ಡ ಅನ್ಯಾಯ ಆಗಿದೆ. ಪಾಪ ಕಣೋ ಸೇವಂತಿ, ಅವಳಿಗೆ ಮಕ್ಕಳಾಗಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಅವಳ ಹತ್ರ ಭಾಷೆ ತಗೊಂಡು ನಿನಗ್ ಡೈವರ್ಸ್ ಕೊಡಿಸ್ದೆ. ಮೀರಾ ಜೊತೆ ನಿನ್ ಮದ್ವೆ ಮಾಡಿಸಿ ನಮ್ಮ ವಂಶನ ಬೆಳೆಸ್ಬೇಕು ಅನ್ಕೊಂಡೆ. ನಿನ್ ಮಾತಿನ ವರ್ಷನೇ ಬದಲಾಗ್ತಿದೆ. ನೀನು ನನ್ ಮಗನ್ ಬಿಟ್ಟು ಹೋಗಲ್ವೇನೆ? ಅಯ್ಯೋ ಇಲ್ಲ ಅತ್ತೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನನ್ನ ಕೈಲಿ ಅವ್ರನ್ನ ಬಿಟ್ಟಿರೋದಕ್ಕೆ ಕಷ್ಟ ಆಗ್ತಿದೆ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ. ಸೇವಂತಿ, ಮೊದ್ಲು ಇಲ್ಲಿಂದ ಹೊರಡು. ಅವನೇನಾದ್ರೂ ಬಂದ್ರೆ ಮತ್ತೆ ದೊಡ್ಡ ರಾಮಾಯಣ ಆಗೋಗುತ್ತೆ. ಮತ್ತೆ ಇಲ್ಲದೆ ಇರೋ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಹೋಗೋ ಇಲ್ಲಿಂದ. ತಾಯಿ ಸಮಾನವಾಗಿರೋ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇಂಥದ್ದು ಪರಿಸ್ಥಿತಿ ಬಂದ್ರು ಅರ್ಜುನ್ ಸರ್ ಮದುವೆ ಮಾಡೋ ಆಲೋಚನೆಯಿಂದ ನಾನು ಯಾವ್ದು ಕಾರಣ ಹಿಂಜರಿಯಲ್ಲ.